ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ವಿಚಾರದಲ್ಲಿ ಹಾಕೊಂಡಿದ್ದಂತಹ ಅರ್ಜಿಯ ವಿಚಾರಣೆ ನಿನ್ನೆ ಸುದೀರ್ಘವಾಗಾಯಿತು. ಅದರಲ್ಲೂ ಸರ್ಕಾರಿ ಪರ ವಕೀಲರು ಮತ್ತು ದರ್ಶನ್ ಪರ ವಕೀಲರ ಆರ್ಗ್ಯುಮೆಂಟ್ ಮತ್ತು ಕೌಂಟರ್ ಆರ್ಗ್ಯುಮೆಂಟ್ ಅನ್ನು ಗಮನಿಸ್ತಾ ಇದ್ವಿ. ಪ್ರಮುಖ ಅಂಶಗಳನ್ನು ಕೂಡ ನಿಮಗೆ ಹೇಳ್ಬಿಡ್ತೀವಿ. ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಬೇಸ್ ಮೇಲೆ ನಮಗೆ ಸೌಲಭ್ಯಗಳು ಬೇಕು ಅಂತ ದರ್ಶನ್ ಪರ ವಕೀಲರು ಕೇಳ್ಕೊಂಡ್ರು ಅಂತ. ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಟೆನ್ಷನ್ ಒಂದು ಕಡೆಗೆ, ಇನ್ನೊಂದು ಕಡೆಗೆ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಕೂಡ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅನ್ನೋ ಚಿಂತೆ. ಹೀಗಾಗಿ ಕೋರ್ಟ್ ಮೆಟ್ಲೇ ಏರಿದ್ರು. ಕಾನೂನು ರಕ್ಷಣೆ ಪಡೆಯೋದಕ್ಕೆ ಕೋರ್ಟ್ಗೆ ಅರ್ಜಿ ಹಾಕಿರುವಂತಹ ದರ್ಶನ್ ಪರ ಮತ್ತು ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ನಿನ್ನೆ ಆಯಿತು. ಕೋರ್ಟಲ್ಲಿ ಟ್ರಯಲ್ ಪ್ರಾರಂಭ ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನು ಪ್ರೆಸೆಂಟ್ ಮಾಡ್ಬೋದು ಅಂತ ಸರ್ಕಾರಿ ಪರ ವಕೀಲರು ವಾದ ಮಾಡಿದ್ದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದು. ಇವತ್ತು ಕೂಡ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಮುಂದುವರೆದ ಆರ್ಗ್ಯುಮೆಂಟ್ ನಡೆಯುತ್ತೆ. ಇದರ ಜೊತೆಗೆ ಹಾಸಿಗೆ ದಿಂಬನ್ನು ಒದಗಿಸೋದಕ್ಕೆ ವಾದ ನಡೆಯಲಿದ್ದು ಕೋರ್ಟ್ ಇವತ್ತು ನಿರ್ಣಾಯಕ ನಿರ್ದೇಶನವನ್ನು ಜೈಲಿನ ಆಡಳಿತಕ್ಕೆ ಕೊಡಬಹುದು. ಇಲ್ಲಿ ಬೆಡ್ಡು ದಿಂಬು ವಿಚಾರದಲ್ಲಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಸುವಂತಹ ವಿಚಾರದಲ್ಲಿ ಸರ್ಕಾರ ಅಥವಾ ಸರ್ಕಾರದ ಪರ ವಕೀಲರು ಸಲ್ಲಿಸಿದಂತಹ ಆರ್ಗ್ಯುಮೆಂಟ್ ಇದೆಯಲ್ಲ, ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ನೋಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ದರ್ಶನ್ ಪರ ವಕೀಲರ ವಾದ ಏನಾಗಿತ್ತು ಮತ್ತು ಸರ್ಕಾರಿ ಪರ ವಕೀಲರ ವಾದ ಏನಾಗಿತ್ತು ಅದನ್ನು ಕೂಡ ನೋಡ್ಬಿಡೋಣ. ದರ್ಶನ್ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನು ಮಂಡಿಸಿದರು. ಏನಂತ ಹೇಳಿದ್ರು ಅಂದರೆ, ಪ್ರಕರಣದಲ್ಲಿ 272 ಸಾಕ್ಷಿಗಳಿದ್ದಾರೆ. 5,000 ಪುಟಗಳ ಚಾರ್ಜ್ ಶೀಟ್ ಇದೆ. 272 ಸಾಕ್ಷಿ, ಪ್ರತ್ಯಕ್ಷದರ್ಶಿಗಳು ಅದರಲ್ಲಿ ಇನ್ಕ್ಲೂಡೆಡ್ ಇದ್ದಾರೆ. ಸೊ 272 ಸಾಕ್ಷಿ ಇದ್ದಾರೆ. 5,000 ಪುಟಗಳ ಚಾರ್ಜ್ ಶೀಟ್ ಅಂದರೆ ದೊಡ್ಡ ವಾಲ್ಯೂಮ್ ಅದು. ಹೀಗಿರಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿಚಾರಣೆ ಮಾಡೋದಕ್ಕಾಗತ್ತಾ? ಹೇಗೆ ಸಾಧ್ಯ ಅದು? ಅಲ್ಲಿ ಸಮಸ್ಯೆಗಳಾಗಲ್ವಾ? ಟೆಕ್ನಿಕಲ್ ಗ್ಲಿಚ್ ಆದಾಗ ಹೇಗೆ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋದು? ಮತ್ತು ಇನ್ನೊಂದು ವಿಚಾರ, ಇದರಲ್ಲಿ ಇಮಿಡಿಯೇಟ್ ಡೇಟ್ಸ್ ಸಿಗುತ್ತೆ ಪ್ರಕರಣದಲ್ಲಿ. ಸಾಮಾನ್ಯವಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಒಂದು 5-6 ತಿಂಗಳಿಗೆ ಒಂದೊಂದು ಡೇಟ್ ಸಿಕ್ಕಿದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಬೇಗ ಮುಗಿಸ್ಬೇಕು ಅಂತ ಹೇಳಿರೋದ್ರಿಂದ ಇಮಿಡಿಯೇಟ್ ಡೇಟು ಅಂದರೆ ವಾರದಲ್ಲಿ ಒಂದು 2-3 ಸಲ ಹಿಯರಿಂಗ್ ಬಂದರೂ ಆಶ್ಚರ್ಯ ಇಲ್ಲ. ಸೊ 2-3 ಸಲ ಬಳ್ಳಾರಿಯಿಂದ ಬೆಂಗಳೂರಿಂದ ಬಳ್ಳಾರಿ ಒಂದು ವೇಳೆ ಶಿಫ್ಟ್ ಮಾಡಿದ್ರೆ ಟ್ರಾವೆಲ್ ಮಾಡೋದು ಕಷ್ಟ ಅಂತ ಅವರು ಆರ್ಗ್ಯುಮೆಂಟನ್ನು ಈ ಎಲ್ಲ ವಿಚಾರಗಳನ್ನು ಆರ್ಗ್ಯುಮೆಂಟ್ ಸೇಕಾಗಿ ಹೇಳಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವರ್ಷಾನುಗಟ್ಟಲೆ ವಿಚಾರಣೆ ಮಾಡೋಕ್ಕಾಗಲ್ಲ. ಕೆಲವು ಅಂಶಗಳನ್ನು ಕೋರ್ಟ್ನಲ್ಲಿ ಕೇಳಬೇಕಾಗತ್ತೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೇಳೋದಕ್ಕಾಗಲ್ಲ. ವಾದ, ಕ್ರಾಸ್ ಎಕ್ಸಾಮಿನೇಷನ್ನು, ಇದಕ್ಕೆಲ್ಲ ಪ್ರಾಸಿಕ್ಯೂಷನ್ ಸ್ಪೆಷಲಿ ಪ್ರಾಸಿಕ್ಯೂಷನ್ ಅವರಿಗೆ ಅದು ಕಷ್ಟ ಆಗಲ್ವಾ ಅಂತ ಕೇಳಿದ್ದಾರೆ. ಆಮೇಲೆ ಆರೋಪಿಗಳು ತಮ್ಮ ಖರ್ಚಿನಲ್ಲಿ ಹಾಸಿಗೆ ದಿಂಬನ್ನು ಪಡಿಬಹುದು. ಯಾರು ಗೊತ್ತಾಯಿತು? ವಿಚಾರಣಾಧೀನ ಕೈದಿಗಳು ಪಡಿಬಹುದು. ಅದಕ್ಕೆ ಅವಕಾಶ ಜೈಲಿನ ಮ್ಯಾನ್ಯೂಲ್ನಲ್ಲಿದೆ. ಅದನ್ನು ಇವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅಷ್ಟೇ. ಇದೆಯಲ್ಲ ಇಲ್ಲಿ ಅವಕಾಶ, ಹಾಸಿಗೆ ದಿಂಬು ಬೆಚ್ಚನೆ ವಸ್ತುಗಳೇನಿದೆ ತಮ್ಮ ಖರ್ಚಲ್ಲಿ ತಾವು ಪಡಿಬೋದು, ಅದಕ್ಕೆ ಅವಕಾಶ ಇದೆ. ಬಟ್ ಕಾರಾಗೃಹದ ಇನ್ಸ್ಪೆಕ್ಟರ್ ಜನರಲ್ ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಅಲ್ಲಿಂದ ಫಸ್ಟು ಓಕೆ ಅಂತ ಹೇಳಿ ಒಂದು ರೈಟಿಂಗಲ್ಲೆಲ್ಲ ಅದು ಪ್ರೊಸೀಜರ್ ಇದೆ. ಸಿಗರೇಟ್ ಸೇದೋದಕ್ಕೆ ಪ್ರಿಸನ್ ಮ್ಯಾನ್ಯುಯಲ್ ಅಪ್ಲೈ ಆಗುತ್ತೆ ಅಂತಾರೆ. ಆದರೆ ಬೇರೆ ಜೈಲಿಗೆ ಶಿಫ್ಟ್ ವರ್ಗಾವಣೆಗೆ ಆಗಲ್ಲ ಅಂತಾರೆ. ಕಾನೂನಲ್ಲಿ ಅವಕಾಶ ಇರೋದನ್ನು ಬಳಕೆ ಮಾಡಲ್ಲ ಅಂದರೆ ಹೇಗೆ? ನಮಗೇನು ಎಕ್ಸ್ಟ್ರಾ ಫೆಸಿಲಿಟೀಸ್ ಬೇಡ, ಬಟ್ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನೇನು ಅವಕಾಶಗಳಿದೆಯೋ ಅದನ್ನೆಲ್ಲ ಕೊಡಬಹುದಲ್ವಾ ಅಂತ ಜೈಲಿನ ಆಡಳಿತ ಅಧಿಕಾರಿಗಳ ವಿರುದ್ಧ ವಿಪರೀತ ಅಸಮಾಧಾನವನ್ನು ಸಂದೇಶ್ ಚೌಟ ವ್ಯಕ್ತಪಡಿಸ್ದಂಗಿದೆ. ಸೊ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಆಯಿತು. ಸರ್ಕಾರಿ ಪರ ವಕೀಲರು ಏನು ಹೇಳಿದರು ಅನ್ನೋದನ್ನ ನೋಡ್ಬಿಡೋಣ. ಆಡಳಿತಾತ್ಮಕ ದೃಷ್ಟಿಯಿಂದ ಅವಕಾಶ ಇದೆ, ಅಂದರೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇದೆ, ಸೆಕ್ಯೂರಿಟಿ ರೀಸನ್ಸ್ ಕೊಡ್ಬೋದು. ಈಗ ನೋಡಿ, ಪರಪ್ಪನಗ್ರಹಾರದಲ್ಲಿ ಸಿಬ್ಬಂದಿಗಳು ಮತ್ತು ಪ್ರಿಸ್ನರ್ಸ್ನ ಸಂಖ್ಯೆ ಎಷ್ಟು ಅಂತ ನಾವು ನೋಡಬೇಕಾಗತ್ತೆ. ಸ್ಪೆಷಲಿ ಈಗ 5,000 ಪ್ರಿಸ್ನರ್ಸ್ ಇದ್ದಾರಂತೆ, ಅಂದರೆ ವಿಚಾರಣಾಧೀನ ಕೈದಿಗಳು ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನು. ಅದನ್ನು ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ 50,000 ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಸಿಬ್ಬಂದಿಗಳು ಎಷ್ಟಿದ್ದಾರೆ ಅಂದರೆ 5,000 ಜನ ಅಷ್ಟೇ. ಸೊ ಭದ್ರತೆ ವಿಚಾರ ಮತ್ತು ಆಡಳಿತಾತ್ಮಕ ವಿಚಾರ ಸವಾಲು. ಯಾಕೆ ಇವರು ಸೆಲೆಬ್ರಿಟಿ, ಯಾಕೆ ಇವರು ಪ್ರಭಾವಿಗಳು, ಇದನ್ನೆಲ್ಲ ಅವ್ರ ರೀಸನನ್ನು ಕೋಟ್ ಮಾಡಿದ್ದಾರೆ. ಅದಾದಮೇಲೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಪ್ರಿಸನ್ ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ವಕೀಲರ ಭೇಟಿಗೆ ಕಾನ್ಫರೆನ್ಸ್ ಮೂಲಕ ಕೂಡ ಅವಕಾಶ ಕೊಡ್ಬೋದು. ಈಗೇನು ಪ್ರಾಬ್ಲಮ್ಮು ದರ್ಶನ್ ಪರ ವಕೀಲರದು, ಬಳ್ಳಾರಿ ಟು ಬೆಂಗಳೂರು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಪದೇ ಅವ್ರ ಹತ್ರ ಕೆಲವು ಇನ್ಫಾರ್ಮೇಷನ್ಸ್ ತೆಗ್ಸೋಕ್ಕಾಗಲ್ಲ ಅಂತ ಕೇಳ್ತಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾಡ್ಕೊಳ್ಳಿ. ಆರೋಪಿಯಿಂದ ಏನೇನು ಇನ್ಫಾರ್ಮೇಷನ್ ಅವರ ಪರ ವಕೀಲರಿಗೆ ಬೇಕು ಅವ್ರು ಪಡ್ಕೊಳ್ಳಿ. 310 ಕಿಲೋಮೀಟ್ರೇ ಹೋಗಿ ಟ್ರಾವೆಲ್ ಮಾಡಿ ಪಡ್ಕೊಳ್ಬೇಕಂತ ಏನಿಲ್ಲ. ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಯಾರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಫೇಸ್ ಟೈಮ್ ಮೂಲಕ ಮಾಹಿತಿ ಪಡ್ಕೊಳ್ಬೋದು, ವಿಡಿಯೋ ಕಾಲ್ ಮೂಲಕ ಮಾಹಿತಿ ಪಡ್ಕೊಳ್ಬೋದು. ಅದೇ ರೀತಿ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಡ್ಕೊಳ್ಳಿ ಅಂತ ಲೈನ್ ಆಫ್ ಆರ್ಗ್ಯುಮೆಂಟ್ ನಡೀತು.